ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ರಲ್ಲಿ ತುಂಬ ಡೆಡಿಕೇಟೆಡಾಗಿ ಮಾಡಿದ್ದಾರೆ. ಏನಂದರೆ ಕೆಲವು ಶಾರ್ಟ್ಸು ನಾನು ಹೇಳ್ತೀನಿ, ಇವಾಗ ಬೀಚಲ್ಲಿ ಕಲ್ಲ ಮೇಲೆ ನಡ್ಕೊಂಡು ಬರೋದು ಸೀನು, ಅದು ನೀರು ಹೊಡಿತಾ ಇರುತ್ತೆ. ಅವತ್ತು ಮಳೆ ಇತ್ತು, ಪಾಪ ತುಂಬ ಚೆನ್ನಾಗಿ ಮಾಡಿದ್ರು, ಕೋಪ್ರೇಷನ್ ಮಾಡಿ ವೈಡಲ್ಲಿ ಶಾರ್ಟ್ ಇಟ್ಟಿದ್ವಿ ನಾವು, ಫುಲ್ಲು ಒದ್ದೆ ಆಗಿಬಿಟ್ರು ಅವರು. ಆ ಥರ ಒಂದು ಎರಡಲ್ಲ, ಆ ಥರ ಸುಮಾರು ಇದನ್ನು ಕಷ್ಟಪಟ್ಟು ಮಾಡಿದ್ದಾರೆ ಸಿನಿಮಾ. ಸರ್ ನಾನು ಮಾಡ್ತೀನಿ ಬಿಡಿ, ನಾನೇ ಹೇಳ್ತಿದ್ದೆ ರೀ ಶೀತ ಆಗ್ಬಿಟ್ರೆ ಹೆಂಗೆ ರೀ, ಇಲ್ಲ ಸರ್ ನಾನು ಮಾಡ್ತೀನಿ ಬಿಡಿ, ಐ ವಿಲ್ ಡೂ ಇಟ್ ಅಂತ ಫುಲ್ಲು ಕೋಪ್ರೇಷನ್ ಮಾಡಿ. ನಮಗೇನಾಯಿತು ಅಲ್ಲಿ ಚಾಲೆಂಜಸ್ ಅಂದರೆ ನಾವು ಕ್ಯಾರವನ್ ಉಪಯೋಗಿಸಲಿಲ್ಲ ಸಿನಿಮಾದಲ್ಲಿ, ಅದಕ್ಕೆ ತುಂಬ ಚೆನ್ನಾಗಿ ಅಲ್ಲಾರೋ ಪಾಪ ಮನೆಗಳು ಕೊಟ್ಟರು ನಮ್ಗೆ ಶೂಟಿಂಗ್ ಮಾಡೋ ಟೈಮಲ್ಲಿ. ಆಮೇಲೆ ಫಿಶರ್ಮೆನ್ಸ್ ಕೆಲವ್ರು ಮನೆಗಳು ಕೊಟ್ಟರು. ಆಮೇಲೆ ನೀವೇ ನೀವು ಎಷ್ಟು 3 ಸಲ ಚೇಂಜ್ ಮಾಡ್ಬೇಕಾದ್ರೆ ಹೋಗಿ ಎವ್ರಿ ಟೈಮ್ ಒಂದೊಂದು ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಇದು ಮಾಡಿದ್ವಿ. ಚಾಲೆಂಜಸ್ ಇತ್ತು ಕೆಲವು, ಯಾಕಂದ್ರೆ ನಾವು ಬೀಚ್ ಜಾಗದಲ್ಲಿ ಅಂತ ಬಂದಾಗ ಕೆಲವು ಕಡೆ ಆ್ಯಕ್ಸಸ್ ಇಲ್ಲ. ನಾನು ಲೊಕೇಶನ್ನ ಇದನ್ನು ತುಂಬ ಪ್ಲಸ್ ಪಾಯಿಂಟ್ ಪಿಕ್ಚರಲ್ಲಿ, ಕೆಲವು ಆ್ಯಕ್ಸಸ್ ಮಾಡದಿರೋ ಜಾಗಕ್ಕೆಲ್ಲ ಹೋಗಿದ್ದೀವಿ ನಾವು. ಕುಂದಾಪುರ ಅಂತಿದ್ರು, ಕುಂದಾಪುರದಿಂದ ಔಟ್ಸೈಡು ತ್ರಾಶಿ ಬೀಚು, ಅನ್ಎಕ್ಸ್ಪ್ಲೋರ್ಡ್ ಕಾಂಚಾಗುಡ, ಆ ಥರ ಒಂದಷ್ಟು ಜಾಗಗಳಲ್ಲಿ ಹೋಗಿ ನಾವು ಶೂಟ್ ಮಾಡಿದ್ದೀವಿ. ಅಲ್ಲಿ ಯಾರೂ ಹೋಗಿಲ್ಲ, ಅಲ್ಲಿ ಯಾರೂ ಹೋಗದೇ ಇರಬಾರ್ದು ಅನ್ನೋದು ಒಂದು ದೃಷ್ಟಿಯಿಂದನೇ ನಾನು ಇದು ಮಾಡಿದ್ದು. ಸೊ ಅಲ್ಲೆಲ್ಲ ಚಾಲೆಂಜಸ್ ಇತ್ತು, ವೆಹಿಕಲ್ ಮೂಮೆಂಟ್ಸ್ ಇರ್ಬೋದು, ಆ ಥರದಕ್ಕೆಲ್ಲ ಅವರು ಕೋರ್ಡಿನೇಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡಿದ್ರು. ಏನೋ ಆಗಲಿ ಅದು ಸಿಕ್ಕಿಲ್ಲ ನಾವು ಮಾಡೋಕ್ಕಾಗಲ್ಲ ಹಂಗೇನಿಲ್ಲ, ಹಿ ವಾಸ್ ವೆರಿ ಸರ್ ಮಾಡೋಣ ಬನ್ನಿ, ಎಸ್ ಐ ಆಮ್ ದೇರ್, ಆ ಥರ ಒಂದು ಫುಲ್ಲಾಗಿ ಬಂದು ಮಾಡಿದ್ರು. ಇವರು ಅಷ್ಟೇ, ಅವರು ಅಷ್ಟೇ, ಅಭಿಷೇಕು ಅಷ್ಟೇ.